ಹಾಯ್ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗಷ್ಟೇ ಮೊನ್ನೆಯಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರ ದಾಂಪತ್ಯ ಜೀವನ ಕೊನೆಗೊಂಡಿದೆ. ಇದೇ ಕೂಡ ಸ್ಯಾಂಡಲ್ವುಡ್ನ ಜನತೆಗೆ ತುಂಬ ಶಾಕಿಂಗ್ ಆದಂತಹ ವಿಷಯವಾಗಿತ್ತು. ಅದನ್ನೇ ಅವರು ಇನ್ನೂ ಅರಗಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಇದರ ನಡುವೆಯೇ ಮತ್ತೊಂದು ಘಟನೆ ನಡೆದು ಹೋಗಿದೆ. ಅದು ಬೇರಾರೂ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ನಡೆದಂತಹ ಇದು ಮೊಟ್ಟ ಮೊದಲನೆಯ ಘಟನೆಯಾಗಿದೆ, ಕೆಟ್ಟ ಘಟನೆಯಾಗಿದೆ. ಅದೇನಪ್ಪ ಅಂತ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಇತ್ತೀಚೆಗೆ ಬಿಡುಗಡೆಯಾದ ಹೊಸ ಯುವ ಸಿನಿಮಾದ ಹೀರೋ ಯುವರಾಜ್ ಕುಮಾರ್ ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ತನ್ನ ಪತ್ನಿ ತನಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾಳೆ ಎಂದು ಆರೋಪವನ್ನು ಮಾಡಿ ಕೋರ್ಟ್ನಲ್ಲಿ ಜೂನ್ 6ನೇ ತಾರೀಕು ವಿಚ್ಛೇದನವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಜುಲೈ 4ನೇ ತಾರೀಕು ಪರಿಶೀಲನೆ ನಡೆಸುವುದಾಗಿ ಕೋರ್ಟ್ ಒಂದು ನೋಟಿಸನ್ನು ಕೊಟ್ಟಿರುತ್ತೆ. ಮೊಟ್ಟ ಮೊದಲ ಬಾರಿಗೆ ಯುವರಾಜ್ ಕುಮಾರ್ ಅವರು ಶ್ರೀದೇವಿ ಭೈರಪ್ಪರವರನ್ನ ದೆಹಲಿಯಲ್ಲಿ ಮೀಟ್ ಆಗ್ತಾರೆ. ನಂತರ ಪರಿಚಯ ಇದ್ದು ಸ್ನೇಹಕ್ಕೆ ತಿರುಗುತ್ತೆ. ತದನಂತರ ಅವರು 7 ವರ್ಷ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾರೆ. ನಂತರ ಅವರು 2019ರಲ್ಲಿ ಮೈಸೂರಲ್ಲಿ ಮದುವೆ ಕೂಡ ಆಗ್ತಾರೆ. ಶ್ರೀದೇವಿಯವರು ಸ್ವತಃ ಮೈಸೂರಿನ ಮೂಲದವರಾಗಿರ್ತಾರೆ. ಸ್ಟಾರ್ಟಿಂಗಲ್ಲಿ ಇವ್ರ ಲವ್ನ ಮನೆಯವರು ಒಪ್ಕೊಂಡಿರೋದಿಲ್ಲ. ಹಾಗಾಗಿ ಇವರು ತಮ್ಮ ಚಿಕ್ಕಪ್ಪನಾದ ಪುನೀತ್ ರಾಜ್ಕುಮಾರ್ ಹತ್ರ ಹೇಳ್ಕೊತಾರೆ. ಅವ್ರು ಬಂದು ಮನೆಯನ್ನೆಲ್ಲನೂ ಒಪ್ಪಿಸಿ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ಈ ಮದುವೆ ಸುಖಕರವಾಗಿ ಸಂತೋಷವಾಗಿ ವಿಜೃಂಭಣೆಯಿಂದ ನೆರವೇರುತ್ತೆ. ಶ್ರೀದೇವಿ ಭೈರಪ್ಪನವರಿಗೆ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿನ ಅವ್ರಿಗೆ ವಹಿಸ್ಕೊಡ್ಲಾಗಿತ್ತು. ಅವರು ಅದನ್ನು ಪೂರ್ತಿ ಹ್ಯಾಂಡ್ ಓವರ್ ಮಾಡಿ ನೋಡ್ಕೋತಾ ಇದ್ರು. ಹೀಗಿರಬೇಕಿದ್ರೆ ಅದು ಏನಾಯಿತು ಏನೋ ಗೊತ್ತಿಲ್ಲ, ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಆಗಿದೆ. ಸೊ ಹಾಗಾಗಿ ಯುವರಾಜ್ ಕುಮಾರ್ ಮಾತ್ರನೇ ಕೋರ್ಟಿಗೆ ಬಂದು ಡೈವರ್ಸ್ ಬೇಕು ಅಂತ ಹೇಳಿ ಅರ್ಜಿನ ಸಲ್ಲಿಸಿದ್ದಾರೆ. ಬಟ್ ಆ ಕಡೆಯಿಂದ ಅವ್ರ ಹೆಂಡತಿ ಕಡೆಯಿಂದ ಯಾವುದೇ ಥರದ ರಿಪ್ಲೈ ಬಂದಿಲ್ಲ. ಅವ್ರಿಗೆ ನೋಟಿಸನ್ನು ಕಳಿಸಲಾಗಿದೆ. ಅವ್ರು ಬಂದು ಫಾರಿನಲ್ಲಿದ್ದಾರೆ. ಅವ್ರನ್ನ ಏನೇ ಉತ್ತರ ಇದ್ರೂ ನಾನು ಕೋರ್ಟಲ್ಲಿ ಬಂದು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಘಟನೆಯಿಂದ ಕರ್ನಾಟಕದ ಜನತೆಗೆ ತುಂಬ ಬೇಜಾರಾಗಿದೆ, ತುಂಬ ಚಿಂತಿತರಾಗಿದ್ದಾರೆ. ಯಾಕಂದರೆ ಇದು ನಡೆದಿರೋದು ಘಟನೆ ಬಂದು ಬೇರೆ ಯಾರ್ದೋ ಮನೆಯಲ್ಲ, ಬೇರೆ ಯಾರ್ದೋ ಫ್ಯಾಮಿಲಿಯಲ್ಲ. ಇದು ಬಂದು ಕರ್ನಾಟಕದ ಫೇಮಸ್ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂದರೆ ಯಾರ ತಾನೇ ಗೊತ್ತಿಲ್ಲ. ಅವರ ಕುಟುಂಬದಿಂದ ನಡೆದಿರೋದಂಥ ತುಂಬ ಕೆಟ್ಟದಾದ ಕಹಿ ಘಟನೆ ಇದು. ಇದುವರೆಗೂ ಒಂದು ಕೂಡ ಅವ್ರದ್ದು -1 ಕೂಡ ಯಾವುದೂ ಬಂದಿಲ್ಲ ಆಚೆಗೆ. ಅದರಲ್ಲಿ ಇದೇ ಮೊಟ್ಟ ಮೊದಲ ವಿಚ್ಛೇದನ ಪಡೆಯುತ್ತಿರುವ ಮೊದಲ ವಿಷಯ ಅಂದರೆ ಇದೊಂದೇ ಆಗಿದೆ. ಸೊ ಹೀಗಾಗಿ ಕರ್ನಾಟಕದ ಜನತೆಗೆ ತುಂಬ ಬೇಸರ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಇಂತಹ ಒಂದು ಕಹಿ ಘಟನೆ ನಡೆದಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಇದೇ ಮೊಟ್ಟ ಮೊದಲು ವಿಚ್ಛೇದನ ಪಡೆಯುತ್ತಿರುವ ಜೋಡಿ ಅಂತ ಅಂದರೆ ಇವರೇ ಆಗಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರು ಒಂದಾಗಲಿ, ಡೈವರ್ಸ್ ನೋಟಿಸ್ ಹೇಗಾದ್ರು ಮಾಡಿ ಕ್ಯಾನ್ಸಲ್ ಆಗಲಿ ಅಂತ ಬೇಡ್ಕೋತಾ ಇದ್ದಾರೆ. ಈ ಥರ ಏನಾದರೂ ಇವರಿಬ್ಬರ ಮಧ್ಯೆ ಡೈವರ್ಸ್ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕಿಯಂತೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಜೋಡಿ ದೂರ ಆಗದೇ ಒಂದಾಗಿರಲಿ ಅಂತ ನಾನು ಆಸೆ ಪಟ್ಟಿದ್ದೀನಿ. ಹಾಗೆ ನಿಮಗೂ ಕೂಡ ಈ ಜೋಡಿ ಒಂದಾಗಿರಬೇಕು ಅನ್ನೋ ಆಸೆ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವರಿಬ್ಬರು ಒಂದಾಗಿರಬೇಕೋ ಬೇಡವೋ, ಡೈವರ್ಸ್ ಆಗಬೇಕೋ ಬೇಡವೋ ಅನ್ನೋ ವಿಷಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ಟೈಮ್.